ನಮಸ್ಕಾರ. ಎಚ್ ಎಸ್ ಶ್ರೀಮತಿಯವರು ಹೆಸರಾಂತ ಸ್ತ್ರೀವಾದಿ ಲೇಖಕಿ ಅಂತ ಹೇಳಿ ಹೆಸರಾದವರು. ಕನ್ನಡ ಭಾಷೆಯ ಪ್ರಮುಖ ಸ್ತ್ರೀವಾದಿ ಲೇಖಕಿ. ಇವರು ಫೆಬ್ರವರಿ 25, 1950ರಲ್ಲಿ ಬೆಂಗಳೂರಿನ ಹೊಸಕೋಟೆಯಲ್ಲಿ ಹುಟ್ಟಿದರು. ಅವರು ನನ್ನ ವಯಸ್ಸೇ ಅಂತ ಅಂದ್ಕೊಂಡೆ. ಅವರ ಕೃತಿಗಳ ಬಗ್ಗೆ ಗೌರಿ ದುಃಖ, ಹೆಣ್ಣು ಹೆಂಗಸು, ಉದ್ಗಮ, ಚಹರೆ, ಸ್ತ್ರೀವಾದಿ ಸಂಶೋಧನೆ ವಿಧಿವಿಧಾನಗಳು, ಸ್ತ್ರೀವಾದ ಮತ್ತು ಲೈಂಗಿಕತಾವಾದ, ಹೆಣ್ಣು ಬರಹದ ಒಳಬಂಡಾಯ, ಮಹಿಳೆ ದುಡಿಮೆ ಮತ್ತು ಬಿಡುವು, ಸ್ತ್ರೀವಾದದ ತಾತ್ವಿಕತೆ, ಸ್ತ್ರೀವಾದದ ಅನ್ವಯಿಕತೆ, ಸ್ತ್ರೀವಾದ ಚಿಂತನೆ ಮತ್ತು ಹೋರಾಟ, ಸ್ತ್ರೀವಾದ ಪದವಿವರಣ ಕೋಶ, ಮಹಿಳಾ ಆರ್ಥಿಕತೆ. ಇಷ್ಟು ಪುಸ್ತಕಗಳನ್ನು ಅವರು ಸ್ವತಃ ಬರವಣಿಗೆ. ಅನುವಾದಗಳು ತುಂಬ ಇವೆ. 1084ರ ತಾಯಿ, 84 ಮಾ ಅಂತ ಹೇಳಿ ಒಂದು ಫೇಮಸ್ ಬಂಗಾಳಿ ಪುಸ್ತಕ, ಹಿಂದಿಗೆ ಅನುವಾದ ಇದೆ. 84 ಮಾ ಅಂತ ಹೇಳಿ ನಾಟಕ ಎಲ್ಲ ಆಡ್ತಾರೆ, ಅದಕ್ಕೆ ಅನುವಾದ ಅದು. ಅದಕ್ಕಾಗಿ 1084ರ ತಾಯಿ ಅಂತಿದೆ. ನನಗನ್ನಿಸ್ತು ಇದೇನು ಈ ಥರ ಹೆಸರು ಬೇರೆ ಕೊಡ್ಬೋದು ಅಥವಾ 84 ಮಾ ತುಂಬ ಫೇಮಸ್ಸು, ಅದು ಸರಿ ಹೋಗುತ್ತೆ, ಕನ್ನಡದಲ್ಲಿ ಸರಿ ಹೋಗುತ್ತಾ ಅಂತ. ಮೂಲ ಬಂಗಾಳಿ. ಮಹಾಶ್ವೇತಾದೇವಿ ಇವರ ಅನೇಕ ಕೃತಿಗಳು ಮಹಾಶ್ವೇತಾದೇವಿ ಎಂಬ ಬಂಗಾಳಿ ಲೇಖಕಿಯ ಅನುವಾದಗಳೇ. ಇವುಗಳ ಬಗ್ಗೆ ಒಂದೊಂದರ ಬಗ್ಗೆ ನಾನು ಆಮೇಲೆ ಮತ್ತೆ ಹೇಳ್ತೀನಿ. ರೂಡಾಲಿ, ಅದು ಮೂಲ ಬಂಗಾಳಿ ಮಹಾಶ್ವೇತಾದೇವಿದು. ಸ್ತ್ರೀವಾದಿ ಭಾಷಾಶಾಸ್ತ್ರ ಪ್ರವೇಶಿಕೆ ಅನ್ನೋದು 2009ರಲ್ಲಿ ಪ್ರಕಟವಾದ ಅನುವಾದ. ದ ಸೆಕೆಂಡ್ ಸೆಕ್ಸ್ ಸಿಮೋನ್ ದಿ ಬೋವಾರ್ಡ್ ಅದೇ ಹೆಸರಿನಿಂದ ಆಗಿರುವ ಅನುವಾದ. ಅದ್ರ ಬಗ್ಗೆನೂ ನಾನು ಆಮೇಲೆ ಹೇಳ್ತೀನಿ. ಎಲ್ಲರಿಗಾಗಿ ಸ್ತ್ರೀವಾದ ಅನ್ನೋದು ಮೂಲ ಬೆಲ್ ಹುಕ್ಸ್ ಅನ್ನುವವಳು ಬರೆದಂತಹ ಪುಸ್ತಕದ ಅನುವಾದ. ಮತ್ತು ಮಹಾಶ್ವೇತಾದೇವಿಯವರ ಕಥಾ ಸಾಹಿತ್ಯ ಭಾಗ 1, ಭಾಗ 2, ಭಾಗ 1 ಬಂದಿತ್ತು ಅವಾಗ. ಇವ್ರಿಗೆ ಈ ಪುಸ್ತಕ ಆಮೇಲೆ ಭಾಗ 2 ತಂದಿದ್ದಾರೆ. ಆಗ ಅದಕ್ಕೆ ದೌಪ್ತಿ ಮತ್ತು ಇತರ ಕಥೆಗಳು ಅಂತ ಹೆಸರಿತ್ತು. ಆಮೇಲೆ ಅದು ಎಲ್ಲನೂ ಅನುವಾದ ಮಾಡಬೇಕು ಅಂತ ಹೇಳಿ ಭಾಗ 1, 2 ಅಂತ ಮಾಡಿದ್ದಾರೆ. ಸ್ತ್ರೀವಾದದ ಅಂಚಿನಿಂದ ಕೇಂದ್ರದೆಡೆಗೆ ಅಂತ ಹೇಳಿ ಬೆಲ್ ಹುಕ್ಸ್ ಅವಳದ್ದೇ ಅನುವಾದ. ಮತ್ತು ಹೆಣ್ಣುತನ ಎಂಬ ಕಣ್ಕಟ್ಟು, ಆಧುನಿಕ ಭಾರತದಲ್ಲಿ ಮಹಿಳೆ, ಬಾರಯ್ಯ ಮಮ್ಮ ಬಂಧು ಅನ್ನೋದು ಬೆಲ್ ಹುಕ್ಸ್ದು ಜೀರುಂಡೆ ಪುಸ್ತಕದ ಪ್ರಕಟಣೆ. ಸಂಪಾದನೆ ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆ. ಇದು ನಾನು ಬಿಜಾಪುರದ ಮಹಿಳಾ ಸಾಹಿತ್ಯ ಚರಿತ್ರೆ ಬಗ್ಗೆ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾನು ಮೊದಲನೇ ಸಂಪುಟ, ಕಾವ್ಯ ಸಂಪುಟಕ್ಕೆ ಸಂಪಾದಕಿ ನಾನು ಅಂತ. ಇವರು ಯಾವುದೋ ಒಂದು ಭಾಗಕ್ಕೆ, ಬಹುಶಃ ವಿಮರ್ಶೆ ಅನ್ನೋ ಭಾಗಕ್ಕೆ ಇವರು ಸಂಪಾದಕಿ ಇರಬಹುದು, ಸಂಪಾದನೆ, ಅದರಿಂದ ಅದು ಹೆಸರು ಹಾಕಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇವರಿಗೆ ಬಂದಿರುವ ಪ್ರಶಸ್ತಿಗಳು ಮಹಾಶ್ವೇತಾದೇವಿಯವರ ಕಥಾ ಸಾಹಿತ್ಯ ಭಾಗ 1 ಕೃತಿಗೆ ಇಲ್ಲ, ಅದು ಬಂದಾಗ ದೋಪ್ತಿ ಮತ್ತು ಇತರ ಕಥೆಗಳು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವ್ರಿಗೆ ಬಂದಿತ್ತು. ಆ ಮಹಾಶ್ವೇತಾದೇವಿಗೆ ಬಂದಿದ್ದು ಜ್ಞಾನಪೀಠ ಪ್ರಶಸ್ತಿ. ಹೀಗಾಗಿ ಇದರಲ್ಲಿ ನನಗೆ ಗೂಗಲಲ್ಲಿ ಹೆಚ್ಚು ಸಿಗಲಿಲ್ಲ, ವಿಕಿಪೀಡಿಯಾದಲ್ಲಿ ಸಿಗಲಿಲ್ಲ ಅಂತ ಅರ್ಥ. ಆಮೇಲೆ ಜನಿಸಿದ್ದು ಹೇಳಿದಾರಲ್ಲ, ಬೆಂಗಳೂರಿನ ಹೊಸಕೋಟೆ. ತಂದೆ HK ಸೂರ್ಯನಾರಾಯಣ ಶಾಸ್ತ್ರಿ, ತಾಯಿ ಲಲಿತಾ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕಿಯಾಗಿದ್ದಾರೆ, ಅದನ್ನು ನಾನು ಹೇಳ್ತೀನಿ ಆಮೇಲೆ. ಶ್ರೀಮತಿ ಅವರ ಸಾಹಿತ್ಯ ಕೃಷಿಯಲ್ಲಿ ಸ್ತ್ರೀ ಸಂವೇದನೆಗಳು ಮತ್ತು ಸ್ತ್ರೀವಾದವೇ ಪ್ರಮುಖ ವಸ್ತು ಅಂತ ಒಂದು ಮಾತು. ಆಮೇಲೆ ಇನ್ಯಾರದ್ದು ಬೇರೆ ಇಲ್ಲೊಂದು ಫೋಟೋ ಇದೆ ಅವ್ರದ್ದು, ಝೂಮ್ ಮಾಡೋಕ್ಕಾಗ್ತಾಯಿಲ್ಲ. ಇದು ಹಳೆ ಫೋಟೋ ಅಲ್ಲ, ಅವರು ಮೊದಲಿದ್ದ ರೀತಿಯ ಫೋಟೋ ಏನಲ್ಲ, ಇತ್ತೀಚೆಗೆ ಅವರು ಇರುವ ರೀತಿಯ ಫೋಟೋನೇ. ಫೋಟೋ ಹಾಕೋದ್ರಿಂದ ಆದಷ್ಟು ಝೂಮ್ ಮಾಡಿ ಹತ್ತಿರಕ್ಕೆ ತಂದೆ. ಎಚ್ ಎಸ್ ಶ್ರೀಮತಿಯವ್ರ ಬಗ್ಗೆ ನನಗೆ ಬೇರೆ ಕಡೆಯಿಂದ ಕೆಲವು ಮಾಹಿತಿಗಳು ಸಿಕ್ಕಿವೆ. ಅದನ್ನು ಹೇಳೋದಕ್ಕೆ ಮೊದಲು ಇನ್ನೊಂದು 2 ಪುಸ್ತಕದ ವಿಮರ್ಶೆ ಇದೆ ನನ್ನ ಹತ್ರ. ಅದನ್ನು ಓದ್ಬಿಟ್ರೆ ಆಮೇಲೆ ನಾನು ಏನು ಹೇಳಬೇಕಂತಿದ್ದೀನಿ ಅನ್ನೋದು ಹೇಳ್ಬೋದು. ಇನ್ನೊಂದು 2 ಪುಸ್ತಕದ ಫೋಟೋ ಸಿಕ್ಕಿದೆ, ಅದನ್ನು ಇಲ್ಲೇ ತೋರಿಸ್ಬಿಡೋಣ ಅಂತ ಅಂದ್ಕೊಳ್ತೀನಿ. ಸ್ತ್ರೀವಾದ ಲೈಂಗಿಕತಾವಾದ ಅನ್ನುವುದರ ಮುಖಪುಟ ವಿಮರ್ಶೆ ಬರೆದಿದ್ದಾರೆ, ಅದಕ್ಕಾಗಿ ಅದನ್ನು ಹಾಕಿದ್ದಾರೆ. ಆಮೇಲೆ ಇನ್ನೂ 2 ಪುಸ್ತಕ, ಎಲ್ಲರಿಗಾಗಿ ಸ್ತ್ರೀವಾದ ಅಂತ ಹೇಳಿ ಮತ್ತು ಸ್ತ್ರೀವಾದ ಅಂತ ಹೇಳಿ 2 ಪುಸ್ತಕದ ಫೋಟೋನ ಒಟ್ಟಿಗೆ ಹಾಕಿದ್ದಾರೆ. ಇವೆಲ್ಲ ಇವತ್ತು ಸಿಕ್ಬಿಟ್ವು ನನಗೆ ಅಚಾನಕ್ಕಾಗಿ. ಆದ್ದರಿಂದ ಅವರು ಬರೆದ 2 ಪುಸ್ತಕಗಳ ವಿಮರ್ಶೆ ಕಂಡು ಬರುತ್ತೆ. ಅದನ್ನು ಓದ್ಬಿಟ್ರೆ
ಅವರು ಅನುವಾದ ಮಾಡಿರುವಂಥ ಪುಸ್ತಕಗಳ ಬಗ್ಗೆ ಒಂದು ಪುಸ್ತಕ ಈಗ ಹೇಳಿದೆ ನಾನು. ಒಂದು ಪುಸ್ತಕದ ಹೆಸರು ರುಡಾಲಿ ಅಂತ. ರುಡಾಲಿ ಅಂದರೆ ಏನು ಗೊತ್ತಾ? ರೂಡ್ ಅನ್ನೋದು ಆತೋದು ಸಂಸ್ಕೃತದ್ದು. ಅದು ಕನ್ನಡಕ್ಕೆ ಬರುವಾಗ ರೋದಿಸು, ನೋಡಿ ಈಸು ಪ್ರತ್ಯಯ ಹಚ್ತೀವಿ, ರೋಧನ ನಾಮಪದ ಸಂಸ್ಕೃತ. ಅದಕ್ಕೆ ಈಸು ಹಚ್ಚಿ ನಾವು ಅದನ್ನು ಕನ್ನಡ ಮಾಡ್ಕೊಂಡ್ವಿ. ರೋದಿಸುತ್ತಾನೆ ಅಂದರೆ ಅಳುತ್ತಾನೆ ಅಂತ, ಅಳೋದು ಅಂತ. ಅಳುವವರಿಗೆ ರುಡಾಲಿ, ಅಳುವವಳಿಗೆ ರುಡಾಲಿ ಅಂತ. ಇಲ್ಲಿ ರಾಜಪೂತ್ ಮನೆತನದಲ್ಲಿ ಎಂಥ ರಾಜಸ್ಥಾನದಲ್ಲಿ ಇವತ್ತಿಗೂ ಕೂಡ ಏನೇನು ನಡೀತಿದೆ ಅಂದರೆ ನಮಗೆ ನಂಬೋಕ್ಕೂ ಸಾಧ್ಯ ಇಲ್ಲ. ಮುಂದೆರಡನ್ನು ಸಾಧ್ಯ ಆದರೆ ಕೊನೆಯಲ್ಲಿ ಹೇಳೋಣ. ಇವ್ರ ಕೃತಿಗಳನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗ್ತೀನಿ ಅಂತ. ಅದಕ್ಕೋಸ್ಕರ ಅಲ್ಲಿ ತುಂಬ ಶ್ರೀಮಂತ ಜಮೀನ್ದಾರಿ ಪದ್ಧತಿ, ಫ್ಯೂಡಲ್ ಸಿಸ್ಟಮ್ ಅಂದಮೇಲೆ ದಬ್ಬಾಳಿಕೆ, ದರ್ಪ, ಎಲ್ಲ ಪಿತೃ ಪ್ರಧಾನ ಪರಂಪರೆ ಎಲ್ಲ ಕೆಲಸ ಮಾಡ್ತಿರ್ತವೆ. ಆ ಶ್ರೀಮಂತ ಸತ್ತು ಹೋದರೆ ಯಾರೂ ಅಳಲ್ಲ, ಅವನ ಮನೆಯವರೇ ಅಳಲ್ಲ. ಯಾಕೆಂದರೆ ಸತ್ನಲ್ಲ ಮುಂಡೆ ಮಗ ಅಂತಾರೆ. ಆ ಥರ ನಮ್ಮ ಭೂತಯ್ಯನ ಮಗ ಇವನಲ್ಲಿ ಈ ಥರದ್ದೊಂದು ದೃಶ್ಯ ಇದೆ. ಅವನು ತುಂಬ ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದಂತಹ ಶ್ರೀಮಂತ ಸತ್ತಾಗ ಯಾರೂ ಬರಲ್ಲ ಅವನ ಶವ ಸಂಸ್ಕಾರಕ್ಕೆ ಅಂತ ತೋರಿಸ್ತಾರೆ. ಗೋರು ರಾಮಸ್ವಾಮಿ ಹೆಂಗಾರು ಬರೆದಿದ್ದು, ಪಕ್ಕ ಗಾಂಧಿವಾದಿಯವರು. ಇಲ್ಲಿ ರಾಜಸ್ಥಾನದಲ್ಲಿ ಇವರೇನು ಮಾಡ್ತಾರೆ ಅಂದರೆ, ಅದೊಂದು ಊರು, ಅಲ್ಲಿ ಅಳಕ್ಕೆ ಅಂತಲೇ ದುಡ್ಡು ಕೊಟ್ಟು ಇಟ್ಕೊಂಡಿರೋದು ಒಂದಷ್ಟು ಜನ. ಅವರೆಲ್ಲ ರುಡಾಲಿಗಳು ಸತ್ತಾಗ ಹೇಳಿ ಕಳಿಸ್ತಾರೆ. ಅವ್ರ ಕೆಲಸ ಸತ್ತಾಗ ಯಾರ್ಯಾರಿಗೂ ಹೇಳಿ ಕಳಿಸ್ತಾರಪ್ಪ. ಕಟ್ಗೆ ತರೋರು ಹೇಳಿ ಕಳಿಸ್ತಾರೆ, ಚಟ್ಟ ಕಟ್ಟೋರು ಹೇಳಿ ಕಳಿಸ್ತಾರೆ, ಹೂ ತರೋರು ಹೇಳಿ ಕಳಿಸ್ತಾರೆ ಅಲ್ವಾ? ಹಾಗೆ ಇವ್ರುಗಳಿಗೂ ಹೇಳಿ ಕಳಿಸ್ತಾರೆ. ಅವ್ರು ಬಂದು ಏನು ಕೆಲಸ ಅವ್ರದ್ದು ಅಂದರೆ ಅಳೋದು, ಆ ಸತ್ತೋದಂಗೋಸ್ಕರ ಅಳೋದು. ಮನೆಯವರೇ ಅಳ್ತಾ ಇಲ್ಲ. ಎಂಥ ತಮಾಷೆ. ಅದನ್ನು ಅವರು ಬರೆದ್ರು ಕಾದಂಬರಿ, ಅದನ್ನು ಇವರು ಅನುವಾದಿಸಿದರೆ. ಇದ್ರ ಬಗ್ಗೆ ಒಂದು ಲೇಖನ ಇದೆ, ಓದ್ತೀನಿ. ಮಧ್ಯೆ ಮಧ್ಯೆ ನನಗೆ ಗೊತ್ತಿರುವಂತಹ ತಮಾಷೆಗಳು ಇದುಗಳು ಸೇರಿಸೋಣ. ಎಚ್ ಶ್ರೀಮತಿ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮಹಾಶ್ವೇತಾದೇವಿ ಅವರು ರುಡಾಲಿ ಕಾದಂಬರಿ ಕುರಿತ ರಾಜ್ಕುಮಾರ್ ಮಡಿವಾಳರ್ ಅವರು ಬರೆದಂತಹ ಟಿಪ್ಪಣಿ ಇದು. ಶ್ರೀಮಂತ ರಜಪೂತ ಮನೆತನದವರ ಮನೆಯಲ್ಲಿ ಯಾರಾದರೂ ಸತ್ತಾಗ ಅಳಲೆಂದೇ ಗೊತ್ತು ಮಾಡಿ ಕರೆಸುವ, ಅದೇ ಮನೆತನದವರು ಇಟ್ಟುಕೊಂಡ ಸೂಳೆಯರನ್ನೇ ಕರೆಸಿ ಅಳುವ ಕೆಲಸ ಕೊಡುವ ಪರಂಪರಾಗತ ಕಾರ್ಮಿಕರ ತರಹದವರೇ ಈ ರುಡಾಲಿ ವೃತ್ತಿಗೆ ಸಂಬಂಧಿಸಿದ ಅಸಹಾಯಕ ಹೆಣ್ಣು ಮಕ್ಕಳು. ಅವರಿಗೆ ತಿಂಗಳಿಗೆ ಇಷ್ಟೊಂದು ಸಂಬಳ ಉಂಟು, ಅವ್ರನ್ನ ಸೂಳೆಯರ ಥರ ಉಪಯೋಗಿಸ್ಕೊಳ್ಳಾಗತ್ತೆ. ಈ ಅತ್ತಾಗ ಅಳಕ್ಕೆ ಕೂಡ ಅವರು ಅದೇ ಕೆಲಸ. ತಹದ್ ಅಂತ ಹಳ್ಳಿ ಹೆಸರು. ತಹದ್ ಹಳ್ಳಿಯ ಗಂಜರು ಮತ್ತು ದುಷದ ಬಹುಸಂಖ್ಯಾತ ಜನಾಂಗದ ಗಂಜರು ಕುಲದ ಶನಿಚರಿ ಎಂಬ ಹುಟ್ಟ ಅಪಶಕುನ ಸಾಕಾರ ಮೂರ್ತಿಯಂತಹ ತುಂಬ ಅಸಹಾಯಕ ಹೆಣ್ಣು ಮಗಳ ಸುದೀರ್ಘ ನಿಟ್ಟುಸಿರಿನಂಥ ಕಥೆಯೇ ರುಡಾಲಿ ಕಾದಂಬರಿ. ಶವ ಸಂಸ್ಕಾರಕ್ಕಾಗಿ ಸಾಲ ಮಾಡಿ ಹೊಲ ಒತ್ತೆ ಇಟ್ಟು ಪುಕ್ಕಟೆ ದುಡಿಯುವ ಶನಿಚರಿ ಹೆಸರದು ಗುಲಾಮಳಾಗಿ ಅಕ್ಷರಶಃ ರೋಸಿ ಹೋದ ಜೀವನ ನಡೆಸುವ ಸಮಯದಲ್ಲಿ ತನ್ನ ಗಂಡ ಸತ್ತು ವರ್ಷವಾಗಿದೆ ಅಂತ ಯಾರೋ ನೆನಪಿಸಿದಾಗ ಅವನು ಸತ್ತು ವರ್ಷವೇ ಆಗಿ ಹೋಯ್ತಾ, ಖಾಲಿ ಹೊಟ್ಟೆಲ್ ಬಿದ್ದಿದ್ರೂ ಕಾಲ ತನ್ನ ಪಾಡಿಗೆ ತಾನು ಹೋಗುತ್ತೆ ಅನ್ನುವ ಮಾರ್ಮಿಕ, ನಿಸ್ಸಹಾಯಕ ಮತ್ತು ಸ್ಪಷ್ಟ ಧ್ವನಿ ಕಣ್ಣು ತೇವ ಮೂಡದೆ ಇರೋದು ನಮ್ಗಳು ಬರುತ್ತೆ ಅಂತಾರೆ. ಅವಳ ಕಷ್ಟ. ಇದು ಸಿನಿಮಾ ಕೂಡ ಆಗಿದೆ, ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು ನಾವು. ಶನಿಚರಿ ಮಗ ಬುಧವನನ್ನೆಲ್ಲ ಬಂಗಾಳ ಹೆಸರುಗಳು. ಅದರಿಂದ ಶನಿಚರಿ ಅಂತ ಒಬ್ಬ ಹೆಣ್ಮಗಳ ಹೆಸರೇ ನಮ್ಗೆ ಗೊತ್ತಾರೆ, ವಿಚಿತ್ರವಾಗಿರುತ್ತೆ. ಹುಡುಗನ ಹೆಸರು, ಮಗನ ಹೆಸರು ಬುಧವ ಅಂತ. ಅವನನ್ನು ಕೈಯಲ್ಲಿ ಏನೆಂದರೆ ಏನೂ ಇಲ್ಲದೆ ತುಂಬ ಕಷ್ಟದಲ್ಲಿ ಹೊರೆಯುವ ಜವಾಬ್ದಾರಿ. ಹೊರೆಯುವ ಅಂದರೆ ಕಾಪಾಡುವ, ಸಾಕುವ. ಯಾರೋ ಸತ್ತಾಗ ಅಳುವ ಸಂತತಿಯ ಹೆಣ್ಣು ತನ್ನವರೇ ಸತ್ತಾಗ ಅಳಲು ಪುರುಸುತ್ತಿಲ್ಲದ ದುಡಿಮೆ, ಉಮ್ಮಳಿಸಿ ಬರದ ದುಃಖ. ಒಂದೊಮ್ಮೆ ನೀವು ರುಡಾಲಿ ಓದಬೇಕು. ಎಷ್ಟೇ ಬರೆಯಲು ಪ್ರಯತ್ನಿಸಿದರೂ ಏನೂ ಹೇಳಲು ಆಗದ ಸ್ಥಿತಿಯಲ್ಲಿರುವೆ ಅಂತ ಅವ್ನು ಬಹಳ ಎಮೋಷನಲ್ ಆಗಿಬಿಟ್ಟಿದ್ದಾರೆ ಇವರು ಬರೆದವರು. ಸಿನಿಮಾನೇ ಮೊದಲು ನೋಡ್ಬಿಟ್ಟಿದ್ದಿದ್ರೆ ಎಮೋಷನಲ್ ಆಗಬೇಕಾ ಪರಿಸ್ಥಿತಿ ಇರಲಿಲ್ಲ. ಸಿನಿಮಾದಲ್ಲಿ ತುಂಬ ಎಳೆಯಾಗಿ ವಿಮರ್ಶೆ ಬಂದಿದೆ. ಶನಿಚರಿ ಅಷ್ಟು ಅರ್ಧಗೊಳಿಸಿದ್ದಾಳೆ. ಅಂದ ಹಾಗೆ ಇದೇ ಹೆಸರಲ್ಲಿ ನಿತ್ಯ ಕಿಶೋರಿ ಡಿಂಪಲ್ ಕಪಾಡಿಯ ಅಂಟಿಸಿದ. ನಿತ್ಯ ಕಿಶೋರಿ ಯಾರೋ ಗೊತ್ತಿಲ್ಲ ನನಗೆ, ರಾಖಿ ಇದ್ದಿದ್ದು ಗೊತ್ತು ನನಗೆ, ರಾಜ್ ಬಬ್ಬರ್ ಇದ್ದಿದ್ದು ಗೊತ್ತು. ರುಡಾಲಿ ಕೂಡ ಇದೇ ಜನಾಂಗದ ಕಥಾಹಂದರ ಹೊಂದಿದ್ದು ಆ ಸಿನಿಮಾದ ದಿಲ್ ಹೂಮ್ ಹೂಮ್ ಕರೆ ಭಾಳ ಇಂಪಾದ ಹಾಡೋದು ಈಗಲೂ ನೆನಪಲ್ಲಿ ಉಳಿದಿರುವ ಇತಿಹಾಸ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಅವ್ರಿಗೊಂದು ಪದ್ಯ ಸಿಕ್ತಂತೆ. ಇದು ಜಯಶ್ರೀ ದೇಶಪಾಂಡೆಯವರು ಬರೆಯೋರು. ಅವರು ದೇಶಪಾಂಡೆ ಅಂತ ಒಬ್ಬ ಕಥೆಗಾರ್ತಿದ್ದಾರೆ. ಅವರು ರುಡಾಲಿ ಅಂತ ಒಂದು ಕವಿತೆನೇ ಬರೆದ್ಬಿಟ್ಟಿದ್ದಾರೆ. ಆ ಕವಿತೆನ ಹಾಕ್ತಾರೆ ಇಲ್ಲಿ ನೋಡಿ, ಚೆನ್ನಾಗಿದೆ ಕವಿತೆ, ಅದಕ್ಕಾಗಿ ಓದ್ತಾ ಇದ್ದೀನಿ. ಉರಿದ ಊದು ಕಡ್ಡಿ, ಹೆಣೆದ ಹೊಗೆಯ ತೆರೆ ಹಿಂದೆ ಮಿಣುಕುವ ಉಂಡಿ ಬತ್ತಿಯ ದೀಪ, ನಡುಗೆ ಅತ್ತಿತ್ತ ವಾಲಿ ತೋರಿದ ಅಂತಿಮ ಸತ್ಯದ ದರ್ಶನ, ನಿಶ್ಚಲವೇಷ್ಟಿತ ಕಳೆಬರ.
ಬಾಡಿಗೆಗೆ ತಂದ ಕಣ್ಣೀರಿನೊಡನೆ ಆತ್ಮಕ್ಕೊಂದು ವಿದಾಯದ ಪ್ರಹಸನ ನಾಟಕ ಇದು. ಯಾರವನು, ಯಾರವಳು, ಯಾರದು? ಇವರ ಬಿಟ್ಟು ಹೋದವರು, ಇಲ್ಲಿದ್ದು ಎದ್ದು ಹೋದವರು. ಅವರಿಗಾಗಿ ಇವರಲ್ಲಿಲ್ಲ ಕಣ್ಣೊಳಗೊಂದು ಹನಿ, ಕೋಡಿ ಒಡೆದಿಲ್ಲ ವಿಲಾಪ, ನಡುಗಲಿಲ್ಲ ಎದೆ, ಎಲ್ಲೋ ಒಂದೆರಡು ಬಿಕ್ಕು ಸಾಕೆ. ಸುತ್ತ ಮುಕ್ಕುರಿದ ಮುಖಗಳಲ್ಲಿ ಅಷ್ಟು ಕರುಣೆ, ಮುಗಿದ ಕಥೆಯ ಮಾತು. ಹೋ ನನಗಿಲ್ಲ ನಾಚಿಕೆ, ಎದೆ ಹೊಡೆದು ಬುದ್ಧಿ ಬೋರಾಡಿ ಪಂಚಮ ಷಡ್ಜ ತಾರಕ ಎಲ್ಲ ಸಂಗೀತದ ಬೇರೆ ಬೇರೆ ಲೈಗಳು ಎಲ್ಲ ಹಿಡಿದ ಗೋರಾಳು, ಸತ್ತ ಎಮ್ಮೆಗೆ ಸೇರು ಹಾಲು. ಎಷ್ಟು ಚೆನ್ನಾಗಿದೆ ಅಂತ. ಎಮ್ಮೆ ಸತ್ತೋದಾಗ ಸುತ್ತ ಕೂತ್ಕೊಂಡು ಅಯ್ಯೋ ಸತ್ತೋಯ್ತು ಎಮ್ಮೆ, ಒಂದು ಹೊತ್ತಿಗೆ ಸೇರು ಹಾಲು ಕರಿತಿತ್ತೋ ಅಲ್ಲೋ ಗೊತ್ತಿಲ್ಲ, ಸತ್ತೋದ್ಮೇಲೆ ಹೇಳೋ ಮಾತು. ಅದು ಬದುಕಿದ್ದಾಗ ಅದು ಏನು ಮಾಡ್ತಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಆ ಥರ ಅರ್ಥ ಅಂತ ಅದೊಂದು ಗಾದೆ ಮಾತದು. ಸದ್ಗುಣ ಗಾಥಾ ಪ್ರವಾಹ, ಹೊಗಳಿದಷ್ಟು ಮರುಕತ್ತೆರೆ, ತಪ್ಪಿಲ್ಲ ಏನೋ ಇದ್ದದ್ದೇ ಇಳಿದು ಬಂದ ಶೋಕಾವತರಣ, ಎತ್ತೆತ್ತಿ ಲಕ್ಷಣಗಳ ಗುಡ್ಡದ ನೆತ್ತಿಗೊಯ್ದು ಪಾರದ ದಾರಿ ನಡೆದ ಜೀವದ ಚರ್ಮಸ್ತುತಿ ಗಾನ, ನಾಲಿಗೆ ತುಂಬಿದ ಜೊಲ್ಲು ಒತ್ತಿ ಒಳಗಿಳಿಸಿ ಕಣ್ಣೀರ ಜಲಪಾತ ಧುಮುಕಿದ ನಟನೆ. ಓಯ್ ಚಂದ ಅಳುಗಳಲ್ಲ, ತರಬೇತಿ ಗಟ್ಟಿ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ಬೇಕು, ಎಷ್ಟು ಚೆನ್ನಾಗಿ ಅಳ್ತಾ ಇದ್ದಾಳೆ. ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅದರ ಅವಳಿಗೆ. ಬೊಂಬು, ಚಾಪೆ, ಮಡಕೆ, ಬೂದಿ, ದಿನದ ಊಟ, ಅದೇ ಜೀವದಾಟ, ಅದೇ ಅವ್ರಿಗೆ ಜೀವನೋಪಾಯ. ಹತ್ತು ದಡಿದು ಸೋತ ಮನ ಇನ್ನಳಲಾರೆ ಅಂತಳುವಾಗ ಅದಕ್ಕೊಂದು ತಪರಾಕಿ. ನಾಳೆ ಬೇಡವೇ ಹೊಟ್ಟೆಗೆ ಹಿಟ್ಟು, ಅವರಳದಿದ್ದರೆ ನಾನಳಬೇಕು. ಮಸಣದ ಮನೆ ದೀಪದುರಿ ನನ್ನ ಮನೆ ದೀಪದೊಂದಿ, ದಿಟ್ಟಿನೆಟ್ಟು ದೂರ ಚಿತ್ತ ಹೊಸಗೆ ಬಂತೆ ಸಾವಿನೊಸಗೆ, ಅಲ್ಲ ನನ್ನ ಅನ್ನದೊಸಗೆ. ಕಾದು ಚಾತಕ ಸಾವ ಸುದ್ದಿಗೆ, ಜಾತಕ ಪಕ್ಷಿ ಅಂತ ಒಂದಿದೆ, ಅಣಿ ಮಾಡಬೇಕು ದನಿಪೆಟ್ಟಿಗೆ, ರಾಗ ಕಟ್ಟಿ ಹರಿಸಬೇಕು ಅವರ ನೋವಿಗೆ ನನ್ನ ಹಾಡು. ಏಕೆಂದರೆ ಬುದ್ಧನಿಲ್ಲ ಅಲ್ಲಿ ಸಾಸಿವೆಯ ಕತೆ ಹೇಳಲು. ಬುದ್ಧ ಇದ್ದಿದ್ರೆ ಹೇಳ್ಬೇಡ್ರಯ್ಯ ಸಾವಿರದ ಮನೆಯ ಸಾಸಿವೆ ಅಂತ ಹೇಳ್ತಿದ್ದ, ಅಲ್ಲಿಲ್ವಲ್ಲ. ಅದು ತುಂಬ ಚೆನ್ನಾಗಿದೆ ಪದ್ಯ ಅನ್ನಿಸ್ತು. ಹಾಗಾಗಿ ಪುಸ್ತಕ ರೂಢಾಳಿ ಪುಸ್ತಕ ಇದೆ ಅಂತ ಅವ್ರು ಹೇಳ್ತಾರೆ. ಮತ್ತು ಇನ್ನೊಂದು ಪುಸ್ತಕದ ಇದನ್ನು ನಾನು ಆಮೇಲೆ ಮಾಡೋಣ ಅಂತಿದ್ದೀನಿ. ಆಮೇಲೆ ಈಗಲೇ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಮುಗಿಸೇ ಬಿಡೋಣ. ಆಮೇಲೆ ಅದು ರೂಢಾಲಿಗೆ ಸಂಬಂಧಪಟ್ಟಾಗ ಮಾತಾಡೋದು ಇದೆ. ಮತ್ತು ಇನ್ನೂ ಒಂದೆರಡು ಪುಸ್ತಕ ಇದೆ ಅವ್ರ ಬಗ್ಗೆ ಮಾತಾಡೋವಂಥದ್ದು. ನನಗೆ ಆಕಸ್ಮಿಕವಾಗಿ ಇವತ್ತು ರೂಢಾಲಿ ಅಲ್ಲ, ಇದು ಶ್ರೀಮತಿ ಮಾಡೋಣ ಕೊಡೋದಕ್ಕೆ ಈ 3 ಪುಸ್ತಕದ ಸಿಕ್ಬಿಡ್ತಲ್ಲ. ಎಚ್.ಎಸ್. ಶ್ರೀಮತಿ ಅವರು ಕನ್ನಡಕ್ಕೆ ಅನುವಾದಿಸಿರುವ ಬೆಲ್ ಹುಕ್ಸ್ ಅವರ ಎಲ್ಲರಿಗಾಗಿ ಸ್ತ್ರೀವಾದ, ಆಪ್ತತೆಯ ರಾಜಕಾರಣ ಮತ್ತು ಸ್ತ್ರೀವಾದ ಅಂಚಿನಿಂದ ಕೇಂದ್ರದೆಡೆಗೆ 3 ಕೃತಿಗಳ ಕುರಿತು ರಾಜೇಂದ್ರ ಪ್ರಸಾದ್ ಅವರ ಲೇಖನ. ಸ್ತ್ರೀವಾದಿ ಓದು. 4-5 ದಿನಗಳ ಹಿಂದೆ ಟೀನಾ ನನ್ನ ಕವಿತೆಯೊಂದರ ಅನುವಾದದ ಬಗ್ಗೆ ಚರ್ಚಿಸುತ್ತಾ, ಕವಿತೆಯಲ್ಲಿರುವ ಫೆಮಿನೈನ್ ಗುಣ ಅನುವಾದದಲ್ಲಿ ಕಾಣಿಸುತ್ತಿಲ್ಲ ಎಂದರು. ಅಂತಹದೊಂದು ಗುಣವನ್ನು ನಾನು ನನ್ನ ಅಜ್ಜಿಯರು ಮತ್ತು ಅಮ್ಮಂದಿರಿಂದ ಪಡೆದುಕೊಂಡೆ ಎಂದು ಮಾತಿಗೆ ಸೇರಿಸಿ ಮುಂದುವರಿಸಿದ್ದೆ. ಸ್ತ್ರೀವಾದ ನನಗೆ ಬರಲ್ಲ, ಯಾಕೆಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಸಾಕಿದ್ದು ನನ್ನ ಅನ್ನೋ ಥರ ಹೇಳ್ತಾರೆ. ಆವಾಗ ಹುಟ್ಟಿದ ಪ್ರಶ್ನೆ, ಸ್ತ್ರೀವಾದವನ್ನು ಕೇವಲ ಓದುವುದರಿಂದ ಅರಿಯಬಹುದೇ, ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದೇ ಅಂತ. ಅದಕ್ಕೆ ನನಗೆ ತೋಚಿದ ಉತ್ತರ ಕೂಡ ಖಂಡಿತ ಇಲ್ಲ. ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಸಮಾಜ ಬಿಡೋದಿಲ್ಲ. ಇದು ನನ್ನ ಅನುಭವ ಕೂಡ. ಓದು ಆ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ದೀವಿಗೆಯೇ ಹೊರತು ಆತ್ಮಬಲವಲ್ಲ. ಅಂತಹದೊಂದು ಆತ್ಮಬಲವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು, ಅಥವಾ ನಮ್ಮ ಕೌಟುಂಬಿಕ ಸಾಮಾಜಿಕ ಪರಿಸರದಲ್ಲಿ ನಿರ್ಮಿತವಾಗಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ಎಷ್ಟೇ ವಾದ ಸಿದ್ಧಾಂತಗಳನ್ನು ವಿವರಿಸಿ ಹೇಳಿದರೂ ಅದು ಮನುಷ್ಯನನ್ನು ಮುಟ್ಟಲಾರದು. ಸ್ತ್ರೀವಾದ ಎಂದಾಗ ಅದನ್ನು ಗಂಡು ಹೆಣ್ಣು ಎಂದು ಪ್ರತ್ಯೇಕವಾಗಿ ನೋಡುವುದು ಆಗಿರುವುದಿಲ್ಲ, ಎರಡನ್ನೂ ಜೊತೆಯಲ್ಲಿ ಬೆಳೆಸುವುದೂ ಆಗಿದೆ ಎಂಬುದು ನನ್ನ ತಿಳುವಳಿಕೆ. ಇಂತಹ ತಿಳುವಳಿಕೆ ಹುಟ್ಟಿದ್ದು ಈ ಹಲವು ಪುಸ್ತಕಗಳನ್ನು ಓದಿದ ನಂತರ. ಸ್ತ್ರೀವಾದ ಪರವಾದ ನಿಲುವುಗಳುಳ್ಳ ಬೇಕಾದಷ್ಟು ಜನರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಆದರೆ ಅವರು ತಮ್ಮನ್ನು ಸ್ತ್ರೀವಾದಿ ಎಂದು ಗುರುತಿಸಿಕೊಳ್ಳುವುದಿಲ್ಲ, ಅಥವಾ ಆ ಉದ್ದೇಶಪೂರ್ವಕ ಪ್ರಜ್ಞೆ ಅವರಿಗಿರುವುದಿಲ್ಲ. ಆದರೆ ನಿಲುವುಗಳು ನಿಲ್ಲಬೇಕಾದ ನೆಲೆಯ ಬಗ್ಗೆ ಗೊತ್ತಿಲ್ಲದೆ ಸದಾ ಡೋಲಾಯಮಾನವಾಗಿ ಗೊಂದಲದಲ್ಲಿ ಮುಳುಗಿ ಬಹುಸಂಖ್ಯಾತರ ನಿಲುವುಗಳ ಜೊತೆಗೆ ಕಳೆದು ಹೋಗುತ್ತಾರೆ. ಅಂಥವರಿಗೆ ಸ್ತ್ರೀವಾದಿ ಚಿಂತನೆಯ ಬರಹಗಳು ಮಾರ್ಗದರ್ಶನ ನೀಡುತ್ತವೆ. ಅಂದ ಮಾತ್ರಕ್ಕೆ ಇವರಷ್ಟೇ ಅರ್ಹ ಓದುಗರು ಎಂದಲ್ಲ. ನಾವೆಲ್ಲರೂ ಮತ್ತೆ ಮತ್ತೆ ನಿಲುವುಗಳನ್ನು, ಅದರ ನೆಲೆಗಳನ್ನು ಪ್ರಶ್ನಿಸಿಕೊಳ್ಳುತ್ತಲೇ ಸಾಗಬೇಕಿರುವ ಬದುಕಿನ ದಾರಿಯಲ್ಲಿ ಇಂತಹ ಓದು ಅವಿರತವಾದುದು. ಸ್ತ್ರೀವಾದ ಇನ್ನೊಂದು ಪುಸ್ತಕ.
ತಿಳಿದಿದ್ದೇವೆ ಎಂಬುದೇ ಹಲವು ಸಲ ಭ್ರಮೆಯಾಗಿರುತ್ತದೆ. ಕೇವಲ ಮೇಲ್ಮೈನಲ್ಲಿಯ ನೋಟ ಮತ್ತು ಮಾತುಗಳಿಂದ ಅದು ಆವೃತವಾಗಿರುತ್ತದೆ. ಇಂತಹ ಶಿಥಿಲವಾದ ತಿಳುವಳಿಕೆಗಳು ನಮ್ಮ ಅರಿವಿನ ವಿಸ್ತಾರವನ್ನು ಸಂಕುಚಿತಗೊಳಿಸುತ್ತಿರುತ್ತವೆ. ಅಂತಹುದಕ್ಕೆ ಒಳಗಾಗದೆ ಮತ್ತೆ ಮತ್ತೆ ಹೊಸ ಹೊಸ ಓದುಗಳಿಗೆ, ಅಧ್ಯಯನಗಳಿಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದು ಸೂಕ್ತ. ಆ ನಿಟ್ಟಿನಲ್ಲಿ ಶ್ರೀಮತಿಯವರು ಅನುವಾದಿಸಿದ ಬಹಳಷ್ಟು ಪುಸ್ತಕಗಳನ್ನು ವಿಕಾಸ, ಅಭಿರುಚಿ, ಸಂಗಾತ ಮೊದಲಾದ ಪ್ರಕಾಶನಗಳು ಈಚೆಗೆ ಪ್ರಕಟಿಸಿವೆ. ಶ್ರೀಮತಿಯವರು ಇದುವರೆಗೂ ಸ್ತ್ರೀವಾದ ಕುರಿತು ವಿವಿಧ ನೆಲೆಗಟ್ಟುಗಳಲ್ಲಿ ಹಲವು ಪುಸ್ತಕಗಳನ್ನು ಕನ್ನಡದ ಓದುಗರಿಗೆ ಒದಗಿಸಿದ್ದಾರೆ. ಇತ್ತೀಚೆಗೆ ಬಂದ ಬೆಲ್ ಹುಕ್ಸ್ ಅವರ 2 ಪುಸ್ತಕಗಳು ನನಗೆ ಬಹಳ ಇಷ್ಟವಾದವು. ಸ್ತ್ರೀವಾದವು ಒಂದು ಚಳುವಳಿಯಾಗಿ ಹೋರಾಟವಾಗಿ ಮುನ್ನಡೆಯುತ್ತಿರುವ ಬಗೆ ಮತ್ತು ಸ್ತ್ರೀವಾದ ರಾಜಕಾರಣದ ಪರಿಸ್ಥಿತಿ, ವಿವಿಧ ರೀತಿಯ ಕೌಟುಂಬಿಕ ನೆಲೆಗಳಲ್ಲಿ ಸ್ತ್ರೀವಾದದ ಮಹತ್ವ ಮತ್ತು ಸ್ತ್ರೀವಾದಿ ಆಧ್ಯಾತ್ಮ ದಾರ್ಶನಿಕತೆ ಕುರಿತಾಗಿ ಬೆಲ್ ಹುಕ್ಸ್ ಅವರ ಒಳನೋಟಗಳು ಇಲ್ಲಿವೆ. ಈ ದೀವಿಗೆಗಳು ನಮ್ಮೊಳಗೆ ಅಜ್ಞಾತವಾಗಿ ಅಡಗಿರುವ ಸ್ತ್ರೀವಾದದ ಬತ್ತಿಗಳನ್ನು ಹೊತ್ತಿಸಿ ಬೆಳಕು ಮೂಡಿಸಲಿ ಅಂತ. ಮತ್ತು ಇನ್ನೊಂದು ಪುಸ್ತಕ ಎಲ್ಲರಿಗಾಗಿ ಸ್ತ್ರೀವಾದ ಇತ್ಯಾದಿ ಇತ್ಯಾದಿ. ಅಷ್ಟೇ. ಅವರು ಪೂರ್ತಿ ಪುಸ್ತಕದ ವಿಮರ್ಶೆ ಬರೀತಿಲ್ಲ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನನಗೆ 2 ಲೇಖನಗಳು ಸಿಕ್ಕಿದ್ರಿಂದ ಅದನ್ನು ಓದಬೇಕು ಅನ್ನಿಸ್ತು ಅಷ್ಟೇ. ಅದರ ವಾಸ್ತವವಾಗಿ ನಾನು ಶ್ರೀಮತಿಯವ್ರ ಬಗ್ಗೆ ಮಾತಾಡೋದು ತುಂಬ ಇದೆ. ಎಲ್ಲಿ ಕಟ್ ಶಾರ್ಟ್ ಮಾಡಲಿ ಅಂತ ಯೋಚನೆ ಮಾಡೋ ಅಷ್ಟಿದೆ. ಸರಿ, ಒಂದು ಫೋಟೋ ಮಾತ್ರ ಇತ್ತು. ಈಗ ಅರ್ಧ ಗಂಟೆ ಹಿಂದೆ 2 ಫೋಟೋ ಸಿಕ್ತು, 2 ತೋರಿಸ್ತೀನಿ. ದ ಸೆಕೆಂಡ್ ಸೆಕ್ಸ್ ಅನ್ನೋದು ಸಿಮೋನ್ ದಿ ಬೋವಾರ್ ಅನ್ನುವಂತಹ ಫ್ರೆಂಚ್ ಲೇಖಕಿ, ಅಸ್ತಿತ್ವವಾದದ ಪ್ರಬಲ ಪ್ರತಿಪಾದಕ ಜೀನ್ ಪಾಲ್ ಸಾರ್ತ್ರೆಯ ಸಂಗಾತಿ. ಅವಳು ನನ್ನ ಮದುವೆ ಮಾಡಿಕೊಳ್ಳಿಲ್ಲ, ಲೈಫ್ ಲಾಂಗ್ ಅವನ ಜೊತೆ ಇದ್ದುಬಿಟ್ಲು. ತಾನೇನು ಬರದ್ಲೋ ಅದನ್ನು ಮಾಡಿ ತೋರಿಸಿದ್ಲು ಅವಳು. ಫ್ರಾನ್ಸ್ ಕೂಡ ತುಂಬ ಸಂಪ್ರದಾಯವಾದಿ ದೇಶ, ಅಲ್ಲಿ ಮಾಡಿದ್ಲು ಅವಳು ಅದನ್ನು. ಸೊ ಅವಳ ಪುಸ್ತಕ ಅದು. ಅವಳು ಒಂದು ಪ್ರಬಂಧ ಬರೀತೀನಿ ಅಂತ ಹೋದ್ಲಂತೆ. ಅದು ಬರೀತಾ ಎಲ್ಲ ಆಯಾಮಗಳನ್ನು ಅವಳು ಹೊಡ್ತು ಅದು ದೊಡ್ಡ ಪುಸ್ತಕ ಆಗ್ಬಿಡ್ತು. ಅದಕ್ಕೆ ಹೆಸರು ದ ಸೆಕೆಂಡ್ ಸೆಕ್ಸ್ ಅಂದರೆ ಏನರ್ಥ ಅಂದರೆ 2ನೇ ದರ್ಜೆ ಪ್ರಜೆ ಅಷ್ಟೇ. ಸೆಕೆಂಡ್ ಸೆಕ್ಸ್ ಅಂದರೆ ನಾನು ಭಾಷಣ ಮಾಡುವಾಗ ತಮಾಷೆ ಮಾಡಬೇಡ, ಏನೋ ಸೆಕ್ಸ್ ಅನ್ನೋ ಪದ ಇದೆ, ಕಾತರ ಆಗಬೇಕಾದಿಲ್ಲ. ಸೆಕೆಂಡ್ ಸೆಕ್ಸ್ ಅಂದರೆ 2ನೇ ದರ್ಜೆ ಪ್ರಜೆ ಅಂದರೆ ಹೆಣ್ಣು ಅಂತ. ಪ್ರಪಂಚದ ಎಲ್ಲ ದೇಶಗಳಲ್ಲಿ 180 ದೇಶಗಳಿವೆ ಅಂತೆ. ಎಲ್ಲ ದೇಶಗಳಲ್ಲಿ ಹೆಣ್ಣು 2ನೇ ದರ್ಜೆ ಪ್ರಜೆ. ಬರೀ ನಮ್ಮ ದೇಶದ ಮಾತ್ರ ಅಲ್ಲ ಈ ಸಮಸ್ಯೆ, ಅದನ್ನು ಅವಳು ಹೇಳ್ತಾಳೆ. ಮತ್ತು ಇವತ್ತು ನಾವು ಆಧುನಿಕ ಸ್ತ್ರೀವಾದವನ್ನು ಪರಿಗಣಿಸುವಾಗ ಸಿಮೋನ್ ದಿ ಬೋವಾರ್ ಅವಳಿಂದನೇ ಶುರು ಮಾಡ್ತೀವಿ. ಆಮೇಲೆ ನಮ್ಮ ಜಾನಪದ ಮಹಿಳೆಯರು ಕೂಡ ಇನ್ನು ತುಂಬ ದುರ್ಬಲರೇನಲ್ಲ, ಗಟ್ಟಿ ಹೆಂಗಸರು. ಆಮೇಲೆ ಜಾನಪದ ರಾಮಾಯಣ, ಜಾನಪದ ಮಹಾಭಾರತ, ದ್ರೌಪದಿ, ಸೀತೆ, ಇನ್ನು ಬೇಕಾದಷ್ಟು ನಾನು ಸಿರಿ, ಕಲ್ಲುಟ್ಕಿ, ಹಿರಿದಿಮ್ಮಿ ಅಂತೆಲ್ಲ ಇದ್ದಾರೆ, ಅವ್ರ ಬಗ್ಗೆ ಹೇಳ್ತೀವಿ. ಆದರೆ ಇದು ಸೆಕೆಂಡ್ ಸೆಕ್ಸ್ ಪುಸ್ತಕ ಇದೆಯಲ್ಲ, ಅದು ಅನುವಾದ ಮಾಡೋದಿದೆಯಲ್ಲ ಭಾಳ ಕಷ್ಟದ ಕೆಲಸ. ಅವರು ಅನುವಾದ ಮಾಡಿದ್ದಾರೆ, ಹೆಸರು ಸೆಕೆಂಡ್ ಸೆಕ್ಸ್ ಅಂತಲೇ ಕೊಟ್ಟಿದ್ದಾರೆ. 400 ಪುಟ, 400 ರೂಪಾಯಿ. ಪುಸ್ತಕ ಬಿಡುಗಡೆ ದಿವಸನ ಹೋಗಿದ್ದೆ. ಆದರೆ ಪುಸ್ತಕನ ನೆಟದ ನೇರಕ್ಕೆ ಹಿಡ್ಕೊಂಡು ನಡೆಯೋಕ್ಕೆ ನನಗೆ ಸಂಕೋಚ. ಅಂದರೆ ನಾವು ಎಂಥ ಸ್ತ್ರೀವಾದಿಗಳು ಅಂತ. ಮುಖಪುಟ ಹೇಗಿದೆ, ಆ ಮುಖಪುಟ ತೋರಿಸ್ಬೇಕಂತ ನಾನು ಇಡೀ 2 ರಾತ್ರಿ ಪ್ರಯತ್ನಪಟ್ಟೆ. 2 ವೇದಿಕೆಗಳಲ್ಲಿ. ಅಫ್ಕೋರ್ಸ್ ಎಲ್ಲ ವೇದಿಕೆಗಳಲ್ಲೂ ನನ್ನ ಪುಸ್ತಕದ ವಿಮರ್ಶೆ ಪ್ರಕಟಾಗಿದೆ. ಬಟ್ ಆ ಫೋಟೋ ಇದೆಯಲ್ಲ ಅದನ್ನು ತೋರಿಸೋಣ ಅಂತ ಸಿಗಲಿಲ್ಲ. ಎಷ್ಟು 2021ರಲ್ಲಿ ನಾನು ಬರೆದಿದ್ದು. ಹಾಗಾಗಿ ನನಗೆ ಸಿಗ್ತಾಯಿಲ್ಲ, ಹುಡುಕಕ್ಕಾಗ್ತಾನೂ ಇಲ್ಲ ಅಂದ್ಕೊಂಡೆ. ಅದಕ್ಕೆ ಬೇರೆ ಬೇರೆ ಸಿಕ್ತು. ಬೆತ್ತಲೆ ಹೆಣ್ಣಿನ ಚಿತ್ರ ಇದೆ ಮುಖಪುಟದಲ್ಲಿ, ಹಿಂಭಾಗದಿಂದ. ಆ ಕಡೆ ಕನ್ನಡಿ ಇದೆ, ಆ ಕನ್ನಡಿಲಿ ಅವಳ ಮುಖ ಕಾಣಿಸುತ್ತೆ ಅಂತ. ಇದು 108 ಅರ್ಥ ಕೊಡುವ ಸಿಂಬಲ್ ಇದು. ಆದರೆ ನನಗೆ ಕಷ್ಟ ಅನ್ನಿಸ್ತು, ಏಕೆಂದರೆ ಇಂತಹ ಮುಖಪುಟದ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು. ನಿಜವಾಗಿ ಹೇಳಬೇಕಂದ್ರೆ ಅವತ್ತೇ ನಾನು ಅದನ್ನು ಕೊಂಡ್ಕೊಂಡಿದ್ದೆ, ಲೈಬ್ರರಿಗೂ ಕೊಡೋಕ್ಕಾಗಲಿಲ್ಲ. ಪ್ರಿನ್ಸಿಪಾಲ್ ಗುರ್ರ ಅಂತಾರೆ ನೋಡು, ಪ್ರಿನ್ಸಿಪಾಲ್ ಮೇಡಮ್ಮು ಅವರು ಹಿಂಸೆ. ಆದರೆ ಅಲ್ವಾ, ನಾನೇ ಅನುಭವಿಸಿದ 108 ಸಮಸ್ಯೆಗಳನ್ನು ಅನೇಕ ಭಾಷಣಗಳಲ್ಲಿ ಹೇಳಿದ್ದೀನಿ ನಾನು. ಆದರೆ ಆ ಪುಸ್ತಕವನ್ನು ಹಿನ್ನೆಲೆಯಾಗುಳ್ಳ ಇನ್ನೊಂದು ಪುಸ್ತಕ, ವಿಕ್ರಮ್ ವಿಸಾಜಿ ಸಿಮೋನ್ ದಿ ಬೋವಾರ್ ಬಗ್ಗೆನೇ ಬರೀತಾನೆ, ತುಂಬ ಫೋಟೋಗಳನ್ನು ಹಾಕ್ತಾನೆ. ಆ 2 ಪುಸ್ತಕ ನನ್ನ ಹತ್ರ ಇದ್ದಿದ್ದರೆ ಇವತ್ತು ಚೆನ್ನಾಗಿರ್ತಿತ್ತು ಅನಿಸ್ತು. ಬಟ್ ಆ ಪುಸ್ತಕನ ಕೊಟ್ಟುಬಿಡುವಾಗ ನನಗೆ ಒಂದಾನೊಂದು ದಿವಸ ಶ್ರೀಮತಿಯವ್ರ ಬಗ್ಗೆನೇ ನಾನು ಈ ಥರ ವಿಡಿಯೋ ಮಾಡ್ತೇನೆ ಅನ್ನೋ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು. ಅದು ಈ ಪುಸ್ತಕದ ಬಗ್ಗೆ ನಾವು ಮಾತಾಡೋಕೆ ಹೊರಟ್ರೆ ತುಂಬ ಇದೆ. ನಾವು ಇಲ್ಲಿಂದನೇ ಸ್ತ್ರೀವಾದವನ್ನು ಶುರು ಮಾಡೋದು. ಶ್ರೀಮತಿಯವರನ್ನೇ ನಾನು ಮೊದಲು ನೋಡಿದ್ದು ಬೆಳಗಾವಿಯಲ್ಲಿ, ಮೊದಲ ಭೇಟಿ.
ನನಗೆ ವಿಜಯದ ಬಗ್ಗೆ ಗೊತ್ತಿತ್ತು. ಎಲ್ಲರೂ ಹೊಸಬ್ರು ನೋಡಿ, ನನ್ನದೇ ಮೊದಲನೇ ಭಾಷಣ, ನನ್ನ ಜೀವಮಾನ ಮೊದಲನೇ ಬಹಿರಂಗ ಭಾಷಣ ಬರ್ಗು ರಾಮಚಂದ್ರಪ್ಪ ಕರೆದಿದ್ದರು ಅಕಾಡೆಮಿಯಿಂದ. ಅಲ್ಲಿ ಇವರು ಶ್ರೀಮತಿ ತುಂಬ ಅಚ್ಚುಕಟ್ಟು, ಶೃಂಗಾರ, ಅಲಂಕಾರ ಏನೂ ಅಲ್ಲದೆ ಭಾಳ ಕ್ಯಾಶುವಲಾಗಿ ಮನೇಲಿ ಹೆಂಗಸರು ಇರ್ತಾರಲ್ಲ, ಒಂದು ಕಾಟನ್ ಸೀರೆ ಉಟ್ಕೊಂಡು ಆ ಥರ ಇದ್ದರು. ಅವರೇ ಪರಿಚಯ ಮಾಡಿಕೊಂಡ್ರು. ನಂದು ಎಕ್ಸ್ಪೋಷರ್ ತುಂಬ ಕಮ್ಮಿ ಅಂದರು. ಇವತ್ತಿಗೂ ಅಷ್ಟೇ ಎಕ್ಸ್ಪೋಷರ್ ತುಂಬ ಕಮ್ಮಿ, ಆದರೆ ಬರವಣಿಗೆ ಮೂಲಕ ಎಕ್ಸ್ಪೋಷರ್ ತುಂಬ ಜಾಸ್ತಿ. ಮತ್ತು ಅಲ್ಲಿ ಮೊದಲು ಭೇಟಿಯಾದಿದ್ದು. ಆಮೇಲೆ ಗೊತ್ತಾಯಿತು ಅವರು ಕೆ ವಿ ನಾರಾಯಣ ಅವರ ಹೆಂಡತಿ. ಕೆ ವಿ ನಾರಾಯಣ ಮತ್ತು ಶ್ರೀಮತಿ ಇಬ್ಬರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿದ್ದಾರೆ. ನಾನು ಹಂಪಿಗೆ ಹೋದಾಗ ಅವರಿಬ್ಬರನ್ನ ದೂರದಿಂದ ನೋಡಿದೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಪರಿಚಯ ನನಗೆ ಅವ್ರ ಬಗ್ಗೆ ಇಲ್ಲ. ಇನ್ನೂ ಏನಾದ್ರು ಮಧ್ಯೆ ಬಂದರೆ ಹೇಳ್ತೀನಿ ಅವ್ರ ಬಗ್ಗೆ. ಈಗ ನಾನು ರುಡಾಲಿ ಬಗ್ಗೆ ಹೇಳಬೇಕು. ರುಡಾಲಿ ಸಿನಿಮಾ ನೋಡಿದ್ದೀನಿ ನಾನು. ಆ ಸಿನಿಮಾ ನೋಡುವಾಗ ಪ್ರಾರಂಭದಲ್ಲೋ ಎಲ್ಲೋ ವಿಮರ್ಶೆ ಓದಿದ್ದೋ ಏನೋ, ಶ್ರೀಮಂತರು ಸತ್ತಾಗ ಅಳೋದಕ್ಕೂ ದುಡ್ಡು ಕೊಟ್ಟು ಕರೆಸ್ತಾರೆ, ಯಾಕೆಂದರೆ ಮನೇಲಿ ಯಾರೋ ಅಳೋರಿಲ್ಲ. ರಾಜಸ್ಥಾನದಲ್ಲಿ ಇವತ್ತಿಗೂ ಬಾಲ್ಯ ವಿವಾಹ ನಡೀತಾ ಇದೆ, ಇವತ್ತಿಗೂ ಸತಿ ಪದ್ಧತಿ ನಡೀತಾ ಇದೆ. ಸರ್ಕಾರಕ್ಕೆ ಗೊತ್ತಿದೆ. ಅಲ್ಲೆಲ್ಲ ಕಾಂಗ್ರೆಸ್ನವರೇ ಮೊನ್ನೆ ಫೇಮಸ್ ಹೆಸರುಗಳು. ರಾಜೇಶ್ ಪೈಲಟ್ ಅಂತ ಕಾಣುತ್ತೆ, ಮುಖ್ಯಮಂತ್ರಿದೇ ಸಪೋರ್ಟು. ಈ ನಮ್ಮ ಸ್ತ್ರೀವಾದಿಗಳು ಒಬ್ಳನ್ನು ಕಳಿಸಿದ್ರಂತೆ, ಭಾನುಮರಿ ದೇವಿ ಅಂತ, ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ನಿಲ್ಲಿಸು ಅಂತ. ಅವಳು ಪೊಲೀಸ್ನವ್ರನ್ನ ಕರೆಸ್ಬಿಟ್ಲು. ಪೊಲೀಸ್ನವ್ರಿಗೆ ಇದು ಕಾನೂನು ಬಾಹಿರ ಅಲ್ವಾ ಬಾಲ್ಯ ವಿವಾಹ. ಪೊಲೀಸ್ನವ್ರು ಬಂದಮೇಲೆ ಮದುವೆ ನಿಂತೋಯ್ತು. ಸರಿ, ಆಮೇಲೆ ಭಾನುಮರಿ ದೇವಿಗೆ ರೌಡಿಗಳೆಲ್ಲ ಬಂದು ಹಿಡ್ಕೊಂಡು ಹೊಡೆದು ರೇಪ್ ಮಾಡಿ ಎಲ್ಲ ಹಿಂಸೆ ಕೊಟ್ಟರು. ಆಮೇಲೆ ಏನಾಯ್ತು ಅಂದರೆ 15 ದಿವಸ ಆಯಿತು, ಮದುವೆ ನಡೀತು. ಮತ್ತೆ ಬಾಲ್ಯ ವಿವಾಹ ನಿಂತೋಗಿತ್ತಲ್ಲ, ಅದು ನಡೀತು. ಮುಖ್ಯಮಂತ್ರಿಗಳೇ ಬಂದಿದ್ದರು ಅತಿಥಿಗಳಾಗಿ. ಇಂತಹ ವ್ಯವಸ್ಥೆ. ಈ ಭಾನುಮರಿ ದೇವಿ ಅಂತವರು ಅವಳು ಎಂಥ ಗಟ್ಟಿ ಹೆಣ್ಮಗಳು ಅಂದರೆ, ಅಷ್ಟೆಲ್ಲ ಆದರೂ ಕೂಡ ಅವಳು ಮತ್ತೆ ಸಮಾಜ ಸೇವೆಯಲ್ಲಿ ನಿರತಳಾಗಿ ಇದ್ದು ಅವಳಿಗೆ ನೀರಜ್ ಬನೂಟ ಅಂತ ಪ್ರಶಸ್ತಿ ಬಂತು. ನೀರಜ್ ಅನ್ನೋಳು ಪೈಲಟ್, ಏರ್ ಹೋಸ್ಟೆಸ್ಸು, ಪೈಲಟ್ ಅಲ್ಲ, ವಿಮಾನ ಹೋಗುವಾಗ ಏರ್ ಹೋಸ್ಟೆಸ್ ಅಂತ ಇರ್ತಾರಲ್ಲ, ಗಗನ ಸಖಿ ಅಂತ. ಅವಳು ಒಂದು ಸಲ ವಿಮಾನದಲ್ಲಿ ಬಾಂಬಿದೆ ಅನ್ನೋ ಸುದ್ದಿ ಹರಡಿಸಿದಾಗ ಎಲ್ಲರನ್ನೂ ಕೇರ್ಫುಲ್ಲಾಗಿ ಕೆಳಕ್ಕೆ ಇಳಿಸ್ತಾಳೆ. ಆಮೇಲೆ ಕೊನೆಗೂ ತಾನು ಧುಮುಕಿ ಪಾರಾಗ್ತಾಳೆ ಅಂತ ಒಂದು ಸಿನಿಮಾನು ಬಂದಿದೆ. ನೀರ್ಜಾ ಅಂತ ಸಿನಿಮಾ ಬಂದಿದೆ. ಶಬನಾಸ್ ಮಾಡಿದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿ ಕೊಟ್ಟೋಗ್ಬಿಡುತ್ತೆ ನಮ್ಮ ಮಾತು. ಅದರಿಂದ ನೀರಜ್ ಬನೂಟ ಅವಾರ್ಡ್ ಅಂತ ಇಟ್ಟರು ಅವತ್ತಿಂದ. ತುಂಬ ಧೈರ್ಯದ ಹೆಣ್ಮಕ್ಳಿಗೆ. ಅದೇ ಧೈರ್ಯದ ಹೆಣ್ಮಕ್ಳು ಎಲ್ಲರನ್ನೂ ಬದುಕ್ಸೋಕೆ ಹೋಗಿ ತಾವೇ ತೊಂದರೆ ಸಿಕ್ಕಾಕೊಳ್ಳೋದೆ ಇದು. ಅದನ್ನು ಕೊಟ್ಟರು ಭಾನುಮರಿ ದೇವಿಗೆ. ಇಲ್ಲಸ್ಟ್ರೇಟೆಡ್ ವೀಕ್ಲಿಲಿ ಅವಳ ಬಗ್ಗೆ ಒಂದು ದೊಡ್ಡ ಇಂಗ್ಲೀಷ್ ಲೇಖನ ಬಂದಿತ್ತು. ಅದನ್ನು ಅನುವಾದ ಮಾಡಿ ಅಂತ ನಂಗೆ ಕೊಟ್ಟಿದ್ರು ಒಂದು ಪತ್ರಿಕೆಯವರು. ಅದನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಅದು ಓದಾಗ ನಾನು ಭ್ರಮೆ ಹೊಂದ್ಬಿಟ್ಟೆ. ಮೊದಲ ಬಾರಿಗೆ ನನಗೆ ಹೆಸರು, ಕುಲ, ಜಾತಿ, ಗೋತ್ರ, ಜಾತಿ ಏನೋ ಗೊತ್ತಾಗಿದ್ದು. ನನ್ನನ್ನೆಲ್ಲರೂ ಅಣಗಿಸ್ಕೊಳ್ತಿದ್ರು. ಕನ್ನಡ ಮೇಡಮ್ ಕೈನಲ್ಲಿ ಇಂಗ್ಲೀಷ್ ಮ್ಯಾಗ್ಝೈನ್ ಅಂತ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಹೇಳಿದ್ದೆಲ್ಲ ನೆನಪಾಗ್ಬಿಡ್ತು ನನಗೆ. ಇಲ್ಲಿ ಈ ರುಡಾಲಿ ಸಿನಿಮಾದಲ್ಲಿ ಡಿಂಪಲ್ ಕಪಾಡಿಯಾ ಮತ್ತು ರಾಖಿ, ತಾಯಿ ಮಗಳು, ಇಬ್ಬರು ಬಂದಿದ್ದಾರೆ ಅಳಕ್ಕೆ. ಅವರು ತಲೆ ಮೇಲೆ ಸೆರಗೋದ್ಕೊಳ್ಳೋದ್ರಿಂದ ಅಳುತ್ತಾರೋ, ಕಣ್ಣಿಂದ ನೀರು ಬರ್ತಿದೆಯೋ ಇಲ್ವೋ ಯಾರು ಗೊತ್ತಾಗಲ್ಲ. ಅಯ್ಯೋ ಅನ್ನೋ ಧ್ವನಿ ಒಂದು ಕೇಳಿಸಿದ್ರೆ ಸಾಕು, ಅದೇ ತಾನೇ ಅಳೋದು. ಅವರಿಬ್ಬರಿಗೆ ಸಿಕ್ಕಾಪಟ್ಟೆ ನಗು ಬಂದ್ಬಿಡುತ್ತೆ ಮಧ್ಯದಲ್ಲಿ. ಈ ಸೀನ್ ತುಂಬ ಚೆನ್ನಾಗಿದೆ. ಹೆಣ್ಣದ ತಲೆ ಕಡೆಯಿಂದ ಕ್ಯಾಮ್ರಾ ಇಟ್ಟಿದ್ದಾರೆ, ಸೊ ದಟ್ ಅವರಿಬ್ಬರು ಮಾತ್ರ ಕಾಣಿಸ್ಬೇಕು, ಇನ್ನೇನು ಕಾಣಿಸ್ಬಾರ್ದು. ನಗು ಬಂದ್ಬಿಡುತ್ತೆ, ತಡೆ ಹಿಡಿಯೋಕ್ಕೆ ಆಗಲ್ಲ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ನಗ್ಬಿಡ್ತಾರೆ. ಆ ನಗುನ ಅಳುವಾಗ ಬದಲಾಯಿಸ್ಬಿಡ್ತಾರೆ. ಆಮೇಲೆ ಯಾರು ನೋಡ್ಬಿಟ್ರೆ ಬೈಕೆ ಬಾಯಿಂದ ಎಂಜಲ್ ತೆಗೆದು ಕಣ್ಣು ಕೆಳಕ್ಕೆ ಹಚ್ಕೊಂಡು ಅಂತ ಎಂಜಲು ಉಗಿದು ಕಣ್ಣು ಕೆಳಕ್ಕೆ ಹಚ್ಕೊಂಡು ಅಯ್ಯೋ ಅಂತ ಅಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸೀನ್. ಆಮೇಲೆ ಅವರು ಸೂಳೆಯರು ಸ್ಪಷ್ಟವಾಗಿ ಇದೆ. ರಾಜ್ ಬಬ್ಬರ್ ಬರ್ತಾನೆ, ಆ ಸತ್ತು ಹೋದ ಮನುಷ್ಯನ ಮಗ. ಅವನು ಈಕೆನ ಅನುಕಂಪದಿಂದ ಕರುಣೆಯಿಂದ ನೋಡ್ತಾನೆ ಅನ್ನುವುದಷ್ಟೇ ಆ ಸಿನಿಮಾದ ಹೈಲೈಟ್. ಉಳಿದಿದ್ದೆಲ್ಲ ಭಾರಿ ಇದು. ಮತ್ತು ಅವ್ರು ಎಂಥವ್ರು ಅಂದರೆ ರಾಜಸ್ಥಾನದವರು. ಇಲ್ಲಿಂದ ಒಬ್ಬ ಪತ್ರಕರ್ತ ಹೋಗಿದ್ದಂತೆ, ಅವನನ್ನು ಊಟ ಮಾಡಿ ಅಂತ ಎಬ್ಸಿದ್ರಂತೆ. ಬಾಳೆಲೆ ಹಾಕಿದ್ರಂತೆ ದೊಡ್ಡದಾಗಿ. ಆಮೇಲೆ 10 ಥರದ ಉಪ್ಪಿನಕಾಯಿ ಬಡಿಸಿದ್ರಂತೆ. ಅಯ್ಯೋ ಇಷ್ಟೊಂದು ಯಾಕೆ, ನಾನು ತಿನ್ನಲ್ಲ ಅಂದರೆ, ತಿನ್ನಬೇಡಿ, ರುಚಿ ನೋಡಿ, ನಾವು ಪ್ರತಿದಿನ 10 ಉಪ್ಪಿನಕಾಯಿ ತಿಂತೀವಿ. ಸರಿ, ಅನ್ನ ಹಾಕಿದ್ರು, ಸಾರು ಹಾಕಿದ್ರು, ಏನು ಹಾಕಿದ್ರು. ನೀರು ಬೇಕಲ್ಲ ಕುಡಿಯೋಕ್ಕೆ ಅಂತೆ. ಒಂದು ನಿಮಿಷ, ಪ್ಲೇನ್ ಹೋಗಿದೆ ಬರುತ್ತೆ. ಏನೋ ಪ್ಲೇನಾ? ಅಲ್ಲ, ನಾನು ಕೇಳಿದ್ದು ನೀರು ಕುಡಿಯೋಕ್ಕೆ. ಅದೇ ನೀರು ತರೋದಕ್ಕೆ ಪ್ಲೇನ್ ಹೋಗಿದೆ. ಅಲ್ಲಿ ಒಬ್ರು ಇರೋದು ಒಂದು ಹಳ್ಳಿ. ಆ ಹಳ್ಳಿಲಿರೋ ನೀರು ಅವ್ರು ಕುಡಿಯೋಲ್ಲ, ಶ್ರೀಮಂತ ಮನೆತನದವರು.
ವಾಸ ಅಲ್ಲಿ ಹಳ್ಳೀಲಿ ಇರೋದು. ಪ್ಲೇನ್ ಹೋಗಿದೆ ಅಲ್ಲಿಗೆ ರಾಜಧಾನಿಗೆ ದೊಡ್ಡ ಸಿಟಿಗೆ ನೀರು ತರೋಕ್ಕೆ. ಆ ಪ್ಲೇನ್ ಬಂದುಬಿಡುತ್ತೆ. ಆ ಪ್ಲೇನ್ ತರ್ತಲ್ಲ ನೀರು, ಬಹುಶಃ ಏನು ಯಾವುದೋ ಬಿಸ್ಲೇರಿನ ಅದನ್ನು ಕುಡಿಯೋಕ್ಕೆ ಕೊಡ್ತಾರೆ. ಇಂಥ ಶ್ರೀಮಂತಿಕೆ, ಇಂಥ ಮೂಢನಂಬಿಕೆ, ಇಂಥ ಮನಸ್ಥಿತಿಯ ಒಂದು ರಾಜ್ಯ ನಮ್ಮ ದೇಶದಲ್ಲಿ ಈಗಲೂ ಇದೆ ಅಂತ ಹೇಳಿ ಬರೀತಾರೆ ಮಹಾಶ್ವೇತಾದೇವಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ದೋಪ್ತಿ ಮತ್ತು ಇತರ ಕಥೆಗಳಿಗೆ. ಅದಕ್ಕೆ ಅನುವಾದಕ್ಕೆ ಈಕೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆಕೆಗೆ ಜ್ಞಾನಪೀಠ. ಅವರು ಕಾಡಲ್ಲಿ ಮಹಾಶ್ವೇತಾದೇವಿನೂ ಗಂಡ ಬಿಟ್ಬಿಟ್ನಂತೆ. ಯಾವಾಗ ನೋಡಿದ್ರು ಬೀದಿಯಲ್ಲಿ ತಿರ್ತೀಯ ನೀನು, ಸಮಾಜ ಸೇವೆ ಅಂದ್ಬಿಟ್ಟು ಅಂತ ಅವರು ಬಂದುಬಿಟ್ರಂತೆ. ಬಂದು ಒಬ್ಬರೇ ಇದ್ರಂತೆ. ಕಾಡು ಬುಡಕಟ್ಟು ಜನಾಂಗ. ಅವಳ ದೋಪ್ತಿ ಅಂದರೆ ದ್ರೌಪದಿ ಅಂತ. ದ್ರೌಪದಿನ ಪದವನ್ನು ಉಚ್ಚರಿಸಲಾಗದೆ ದೋಪ್ತಿ ಅಂತ ಕರೀತಾರೆ. ಬುಡಕಟ್ಟು ಜನಾಂಗ ಬಂಗಾಳದ್ದು. ಅವಳು ಎಂಥ ಧೈರ್ಯದ ಹೆಣ್ಮಗಳು ಅಂದರೆ ಹೀಗೆ ಸಮಾಜ ಸೇವೆ ಅದು ಇದು ಎಲ್ಲ ಬಡವ್ರನ್ನ ಎತ್ಕಟ್ಟೋದು ಮಾಡ್ತಿರ್ತಾಳೆ. ರೌಡಿಗಳು ಹಿಂದೆ ಬೀಳ್ತಾರೆ, ಗೊತ್ತು ಹಿಂದೆ ಬರ್ತಾ ಇದ್ದಾರೆ ಅಂತ. ಆದರೂ ಅವಳು ಮುಂದೆ ಹೋಗ್ತಾನೆ ಇರ್ತಾಳೆ. ಸರಿ ಬಂದಿದ್ದೆ ಹಿಡ್ಕೊಂಡು ಅವಳ ಬಟ್ಟೆ ಎಲ್ಲ ಬಿಚ್ಚಿ ಬೆತ್ತಲೆ ಮಾಡ್ತಾರೆ, ಆಮೇಲೆ ರೇಪ್ ಮಾಡ್ತಾರೆ. ಅದನ್ನು ಮಹಾಶ್ವೇತಾದೇವಿ ಹೇಗೆ ವಿವರಿಸಿದ್ದಾರೆ ಅಂದರೆ ಅಯ್ಯಪ್ಪ ಅಂತ ಹೇಳಿ ಅವಳ ಮೈ ಎದೆಯ ಭಾಗವನ್ನು ಕಚ್ಚಿಬಿಟ್ಟು ಅದು ನೇತಾಡ್ತಾ ಇರುತ್ತೆ. ಅವಳು ಹಾಗೇನೆ ರಕ್ತ ಸುರಿಸ್ಕೊಂಡು ಎದೆಯಿಂದ ಬರೀ ಮೈಯಲ್ಲಿ ಕೂದಲು ಬಿಚ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಕಂಪ್ಲೇಂಟ್ ಕೊಡೋದಕ್ಕೆ. ಆ ರೌಡಿಗಳು ನನಗೆ ಹೀಗೆ ಮಾಡಿದ್ರು, ಆಮೇಲೆ ಬಂದರೆ ಸಾಕ್ಷಿ ಕೇಳ್ತೀರಾ, ನೋಡಿ ಸಾಕ್ಷಿಗಾನೆ ಅಂಥ ಹೆಣ್ಮಗಳು ಅವಳು. ಅದನ್ನೇ ಬರೆದ್ರು ಅವರು ದೋಪ್ತಿ ಕಥೆನಲ್ಲಿ. ಆ ಕಥೆ ಅದು ದೋಪ್ತಿ ಮತ್ತು ಇತರ ಕಥೆಗಳು ಅಂತ ಸಂಕಲನದ ಹೆಸರು. ಇದನ್ನು ಅನುವಾದ ಮಾಡಿದ್ದಾರೆ ಶ್ರೀಮತಿ ಅನ್ನೋದನ್ನು. ಅದು ಮಾಡುವಾಗ ಅಂಥ ಪುಸ್ತಕಗಳನ್ನು ಅನುವಾದ ಮಾಡಿದ್ರಲ್ಲ. ಮತ್ತು ಆ ಮಹಾಶ್ವೇತಾದೇವಿನೂ ನಾನು ನೋಡಿದ್ದೆ. ಯವನಿಕಾದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು. ಬಂಗಾಳಿ ಥರ ಸೀರೆ ಉಟ್ಕೊಂಡು, ಅಷ್ಟೇನೂ ನೋಡಲು ಸುಂದರವಲ್ಲದವರು, ವಯಸ್ಸು ಹೋಗಿತ್ತು. ಆದರೆ ಅವರು ಎಷ್ಟು ಸೂಕ್ಷ್ಮ ಅಂದರೆ ಮಧ್ಯದಲ್ಲಿ ಅವರಿದ್ದು ಬಹುಶಃ ಟಾಯ್ಲೆಟ್ಗೆ ಹೋಗ್ಬೇಕಾಗಿ ಬಂತು ಅಂತ ಕಾಣುತ್ತೆ. ಕ್ಯಾಮ್ರಾ ಇದೆ ಎದುರುಗಡೆ, ಎಲ್ಲ ಕಡೆಯಿಂದನೂ ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ ತಾನು ಹೋಗೋದು ಅಡ್ಡ ಆಗಬಾರ್ದು ಅಂದ್ಬಿಟ್ಟು ಬೊಕ್ಕೊಂಡು ಹೋಗಿದ್ರು. ನಾನು ಮತ್ತು ಮಂಗಳಾ ಪ್ರಿಯದರ್ಶಿನಿ ಇಬ್ಬರು ಅಯ್ಯೋ ಅತಿ ಆಯ್ತಲ್ವ ಇವರದ್ದು ಅಂತ ಮಾತಾಡ್ಕೊಂಡಿದ್ವಿ. ಆವಾಗ ನಮ್ಗೆ ಹಾಗೆ ಅನಿಸಿತ್ತು ಅಂತ ಹೇಳಿ. ಮತ್ತು ಸೊ ಇದಿಷ್ಟು ನನಗೆ ನೆನಪುಗಳು ನುಗ್ಗಿ ಬಂದವಾದ್ರಿಂದ ನಾನು ಆ್ಯಕ್ಚುಲಿ ಹೇಳಿದ್ದೀಗ ಬಂಗಾಳಿ ಕಥೆಗಳು, ಬಂಗಾಳಿ ಕಾದಂಬರಿಗಳ ಬಗ್ಗೆನೇ ಹೆಚ್ಚು, ಶ್ರೀಮತಿಯವ್ರ ಬಗ್ಗೆ ಕಡಿಮೆ ಆಯಿತು. ಇಂತಹ ಒಂದು ಇದನ್ನು ಅವರು ಅನುವಾದ ಮಾಡಿದ್ದಾರೆ. ಅದಕ್ಕೆ ಅವ್ರ ಪ್ರಶಸ್ತಿನೂ ಬಂತು. ಮತ್ತು ಮಹಾಶ್ವೇತಾದೇವಿ ಸತ್ತೋದ್ರು. ಅವರು ಬೆಂಗಳೂರು ಬಂದಾಗಲೆಲ್ಲ ಶ್ರೀಮತಿಯವ್ರ ಮನೆಯಲ್ಲೇ ಉಳ್ಕೋತಾ ಇದ್ರಂತೆ. ಇದಿಷ್ಟು ಶ್ರೀಮತಿಯವರ ಕೃತಿಗಳನ್ನು ಓದಿದ್ದೀನಿ. ಹೆಚ್ಚಿನವು ಅನುವಾದ ಮತ್ತು ಸ್ತ್ರೀವಾದಕ್ಕೆ ಸಂಬಂಧಪಟ್ಟವೆ. ಅದೆಲ್ಲ ಪುಸ್ತಕದ ಬಗ್ಗೆಯೂ ವಿಮರ್ಶೆ ಬಂದಿದೆ. ಅವರು ಸ್ವತಃ ಬರೆದಿರೋ ಪುಸ್ತಕಗಳ ಹೆಸರನ್ನು ನಾನು ಹೇಳಿದ್ದೀನಿ. ನಮಸ್ಕಾರ.